ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅಶು ವ್ಲಾಗ್ಸ್. ಐಮ್ ಅಶ್ವಿನಿ ಚಂದ್ರಕಾಂತ್. ಮಕ್ಕಳ, ನಾನು ಇವತ್ತು ರೇಷಿಯೋಸ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟ್, ಯಾವಾಗ ಎರಡು ನಂಬರ್ಸ್ ಇರುತ್ತೆ ಅದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ನ ಕಂಡುಹಿಡಿಬೇಕು. ರೇಷಿಯೋಸ್ ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್, ಎರಡು ನಂಬರ್ ಸಿಂಪ್ಲೆಸ್ಟ್ ಫಾರ್ಮ್ನ ಕಂಡುಹಿಡಿಬೇಕು. ಫಾರ್ ಎಕ್ಸಾಂಪಲ್, ಲೆಟ್ಸ್ ಥಿಂಕ್ 12 ಆ್ಯಂಡ್ 36. ಸೊ ಈ ನಂಬರ್ಗೆ ರೇಷಿಯೋಸ್ ಕಂಡುಹಿಡಿಯೋಣ. ಸೊ ಎರಡು ನಂಬರ್ ಇದೆ. ಫಸ್ಟ್ನೇದನ್ನ ಎಕ್ಸ್ ಅಂತ ಕರಿತೀವಿ. ರೇಷಿಯೋ ಆಲ್ವೇಸ್ ಎಕ್ಸ್ ಬೈ ವೈ ಫಾರ್ಮಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಎಕ್ಸ್ ಬೈ ವೈ ಫಾರ್ಮಲ್ಲಿ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈಗ ಫಸ್ಟ್ನೇ ನಂಬರ್ 12 ಬೈ ನೆಕ್ಸ್ಟ್ ಬಂದು 36. ಈ ಎರಡನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಹೆಂಗೆ ಮಾಡ್ತೀವಿ? ಡಿವೈಡೆಡ್ ಬೈ, ಎರಡಕ್ಕೂ ಇನ್ನೊಂದು ಸ್ವಲ್ಪ ಲೈನ್ ಎಕ್ಸ್ಟೆಂಡ್ ಮಾಡಿ ಡಿವೈಡೆಡ್ ಬೈ. ಸೊ ವರ್ಕಿಂಗ್ ಕಾಲಮ್ ಅಲ್ಲಿ ವರ್ಕಿಂಗ್ ನೋಟ್ ಅಂತ ಹಾಕಿ ಪ್ರೈಮ್ ನಂಬರ್ಸ್ನ ಹಾಕೊಳ್ಳೋಣ. ಯಾವ್ದಾದ್ರು ಪ್ರೈಮ್ ನಂಬರ್ಸ್ 2, 3, 5, 7 ಇಷ್ಟಿದ್ರೆ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಸೊ ನಾವು ಎರಡು ಈವನ್ ನಂಬರ್ ಇರೋದ್ರಿಂದ ಸೊ 2 ಈವನ್ ಪ್ರೈಮ್ ನಂಬರ್ ಅಲ್ಲಿ ಹೋಗುತ್ತೆ. ಲೆಟ್ಸ್ ಟ್ರೈ ಟು ಪುಟ್ ದಟ್. ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಸೊ ಈಗ 2 how much are 36? 2 how much are 36? If you know, well and fine. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅಗೇನ್ ವರ್ಕಿಂಗ್ ಕಾಲಮ್ಗೆ ಹೋಗ್ತೀರಾ. 36 ಡಿವೈಡೆಡ್ ಬೈ 2 ಮಾಡ್ತೀರಾ. 2 ones are 2, then 3 minus 2 which gives you 1. Next digit bring down, it will become 16. 2 8s are 16, 0. So now the quotient will be the answer, that is 18. So 18. 2 18s are 36. ಅದೇ ರೀತಿ ಇಲ್ಲೂ ಅಷ್ಟೇ. 2 how much are 12? 2 6 are 12. 2 6 are 12. ಈ ಮೇಲ್ಗಡೆ ಮತ್ತೆ ಕೆಳಗಡೆ ಇರೋ ನಂಬರ್ನ ಮತ್ತೆ ಹಾಕೊಳ್ತೀವಿ. ದಟ್ ಇಸ್ 6 ಬೈ 18. ಇದನ್ನ ಮತ್ತೆ ಪ್ರೈಮ್ ನಂಬರ್ಸ್ ಅಲ್ಲಿ ಡಿವೈಡ್ ಮಾಡ್ಬೋದಾ ನೋಡ್ಬೇಕು. ಎಸ್, ಈವನ್ ಪ್ರೈಮ್ ನಂಬರ್ ಅಲ್ಲಿ ಮತ್ತೆ ಡಿವೈಡ್ ಮಾಡ್ಬೋದು. ಲೆಟ್ಸ್ ಡಿವೈಡೆಡ್ ಬೈ ಅಗೇನ್ 2 and 2. Even 3 number allu hoguttಲ್ವಾ? 3 allu we can take even directly 3 also. Let's try with 2 itself. 2 9s are 18. Then 2 3s are 6. Again you put the same numbers. ಮೇಲ್ಗಡೆ 3 ಕೆಳಗಡೆ 9 ಅದನ್ನ ಹಾಕೊಂತೀವಿ. 3 ಬೈ 9 ಡಿವೈಡೆಡ್ ಬೈ ಯಾವ ನಂಬರ್ ಅಲ್ಲಿ? 3 ಅಲ್ಲಿ. 3 ಟೇಬಲ್ಸ್ ಅಲ್ಲಿ 3 ಮತ್ತೆ 9 ಬರುತ್ತಲ್ವಾ? ಸೊ ಅಗೇನ್ ಡಿವೈಡೆಡ್ ಬೈ 3 and 3. 3 3s are 9, 3 1s are 3. ಸೊ ಫೈನಲಿ 1/3 ಬಂತು. ಇದನ್ನ ಈ ಪ್ರೈಮ್ ನಂಬರ್ಸ್ ಅಲ್ಲಿ ಯಾವ್ದಾದ್ರು ನಂಬರ್ ಅಲ್ಲಿ ಡಿವೈಡ್ ಮಾಡಕ್ಕಾಗತ್ತಾ? ಇಲ್ಲ. ದಿಸ್ ಈಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 12 and 36. ಸೊ ಇದನ್ನ ರೇಷಿಯೋದಲ್ಲಿ ಇಡ್ಬೇಕಂದ್ರೆ 1:3 ಅಂದ್ರೆ ನ್ಯೂಮರೇಟರ್ ಇದ್ದು ಫಸ್ಟ್ ಬರಬೇಕು and ಇಷ್ಟು ದೆನ್ ದ ಡಿನಾಮಿನೇಟರ್ ಅಲ್ಲಿ ಏನಿರುತ್ತೋ ಅದು ಬರಬೇಕು. ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 12 and 36 is 1:3. ಇದು when the number is given ಅಂದ್ರೆ ಬರೀ ನಂಬರ್ನ ಕೊಟ್ಟಾಗ ಈ ರೀತಿ ನಾವು ಸಾಲ್ವ್ ಮಾಡ್ತೀವಿ. ಈಗ ಮ್ಯಾಮ್ ಬೇರೆ ಕನ್ವರ್ಷನ್ ಯೂನಿಟ್ಸ್ ಏನಾದರೂ ಕೊಟ್ಟಿದ್ರೆ ಯಾವ ರೀತಿ ಡಿವೈಡ್ ಮಾಡಬೇಕು ಮ್ಯಾಮ್? ಲೆಟ್ ಮೀ do that. Let's to solve that kind of problem. Let's take an example of 20 meter and 300 ಸೆಂಟಿಮೀಟರ್. ಸೊ ಇವಾಗ ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದಾ? ಇಲ್ಲ, ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ. ಬಟ್ ಲೆಟ್ಸ್ ಪುಟ್ ಇನ್ ಎಕ್ಸ್ ಅಂಡ್ ವೈ ಫಾರ್ಮೆಟ್. ಅಂದ್ರೆ ಎಕ್ಸ್ ಬೈ ವೈ ಫಾರ್ಮೆಟ್ ಅಲ್ಲಿ ಹಾಕೋಣ. ಫಸ್ಟ್ ಏನಿರೋದು 20 m ಇದೆ ಡಿವೈಡೆಡ್ ಬೈ 300 ಸೆಂಟಿಮೀಟರ್ ಇದೆ. ಎಮ್ ಮತ್ತೆ ಸಿ ಎಮ್ ಎರಡು ಸೇಮ್ ಅಲ್ಲ. ಮೀಟರ್ನ ಕನ್ವರ್ಟ್ ಮಾಡ್ಕೋಣ. ವಿ ನೋ ದಟ್. ವರ್ಕಿಂಗ್ ಕಾಲಮ್ ಅಲ್ಲಿ ಹಾಕೋಣ. 1 ಮೀಟರ್ ಈಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಅದೇ ರೀತಿ 20 ಮೀಟರ್ ಎಷ್ಟಾಗುತ್ತೆ? 20 ಮೀಟರ್ ಈಸ್ ಈಕ್ವಲ್ಸ್ ಟು 20 into 100 ಸೆಂಟಿಮೀಟರ್. ದಟ್ ಗಿವ್ಸ್ ಯು 2000 ಸೆಂಟಿಮೀಟರ್. ಸೊ ಈಗ ಈ ಜಾಗದಲ್ಲಿ 20 ಮೀಟರ್ ಬದಲು ನಾವು 2000 ಸೆಂಟಿಮೀಟರ್ ಹಾಕೊಳ್ಬೇಕು. ಲೆಟ್ಸ್ ಪುಟ್ ಇಟ್.
instead of this we are writing this one, 2000 centimeter divided by 300 centimeter. Centimeter gets cancelled. Next to 0 get cancel. Again one more 0 get cancel. The left out part is 20 by 3. ಹಾಗೆ ನೋಡಿ ಒಂದ್ಸಲ ಪ್ರೈಮ್ ನಂಬರ್ ಅಲ್ಲಿ ಹೋಗುತ್ತಾ, ಸಾಲ್ವ್ ಮಾಡಕ್ಕಾಗತ್ತಾ? ಮಾಡಕ್ಕಾದ್ರೆ ಫರ್ದರ್ ಡಿವೈಡ್ ಮಾಡಿ ಇದೇ ರೀತಿ. ಇಲ್ಲ ಅಂದ್ರೆ ಯು ಜಸ್ಟ್ ಪುಟ್ ಅಟ್ 20:3. This is the final ratio of 20 meter and 300 centimeter. I hope you have understood. You just solve the next question. Let me give you third one. 12 rupees and 600 paise. So solve this for note the relation between rupees and paises. 1 rupee is equals to 100 paise. Same second problem ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಇದಕ್ಕೂ ಮಾಡಬೇಕು.